Hello everyone. Today in this learn how to create printout format and video format. So ಇಲ್ಲಿ ಡ್ರಾಯಿಂಗ್ ಇದೆ. ಇದನ್ನ ಲೇಔಟ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ಕೂಡ ಪ್ರಿಂಟ್ಔಟ್ ನ ತಗೋಬಹುದು. ಸೊ ಯುವರ್ ಕನ್ವೀನಿಯಂಟ್ ಯಾವ ತರ ಮಾಡಿದ್ರು ಓಕೆ. ಲೇಔಟ್ ಪೇಜ್ ಅಲ್ಲಿ ತಗೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಡಿ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಈ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಡ್ರಾಯಿಂಗ್ ನ ಸೆಟ್ ಮಾಡ್ಕೊಡಿ. ಸೆಟ್ ಮಾಡಿಕೊಂಡು ಡ್ರಾಯಿಂಗ್ ನ ಸೆಟ್ ಮಾಡ್ಕೊಡಿ. ಸೊ ನೆಕ್ಸ್ಟ್ ಕಂಟ್ರೋಲ್ ಪಿ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಪಿ. ಪ್ರಿಂಟ್ಔಟ್ ತೆಗಿಲಿಕ್ಕೆ ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಪಿ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಕೂಡ ಪ್ರಿಂಟ್ಔಟ್ ನ ತಗೋಬಹುದು. ಫ್ಲಾಟ್ ಅಂತ ಇರುತ್ತೆ. ಸೊ ಫ್ಲಾಟ್ ಅಂತಾನು ಯೂಸ್ ಮಾಡಬಹುದು ಅಥವಾ ಪ್ರಿಂಟ್ ಅಂತಾನು ಕರಿಬಹುದು. ಸೊ ಫ್ಲಾಟ್ ಅಂತ ಅಂದ್ರೆ ಪ್ರಿಂಟ್ಔಟ್. ಕಂಟ್ರೋಲ್ ಪಿ ತಗೊಡಿ. ಸೊ ಇವಾಗ ಫಸ್ಟ್ ಪೇಜ್ ಸೆಟಪ್ ಅಂತ ಇರುತ್ತೆ. ಪೇಜ್ ಸೆಟಪ್ ಅಲ್ಲಿ ನೇಮ್ ಅಲ್ಲಿ ಬಂದು ಇಲ್ಲಿ ನಾವು ಸೆಟ್ ಮಾಡ್ಕೋಬೇಕು. ಪ್ರೀವಿಯಸ್ ಪ್ಲಾಟ್ ಅಂತ ಇದೆ. ಸೊ ಪ್ರೀವಿಯಸ್ ಪ್ಲಾಟ್ ಅಂದ್ರೆ ನಾವು ಹಿಂದೆ ಏನು ಪ್ರಿಂಟ್ಔಟ್ ತಗೊಂಡಿರ್ತೀವಲ್ವಾ ಅದು ಪ್ರೀವಿಯಸ್ ಪ್ಲಾಟ್. ಸೊ ಇಲ್ಲಿ ನೇಮ್ ಅಲ್ಲಿ ಪ್ರೀವಿಯಸ್ ಪ್ಲಾಟ್ ಅಂತ ಸೆಲೆಕ್ಟ್ ಮಾಡ್ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಪ್ರಿಂಟರ್ ಫ್ಲೋಟರ್ ಅಂತ ಇದೆ. ಸೊ ಇಲ್ಲಿ ಪ್ರಿಂಟರ್ ಇದ್ರೆ ಪ್ರಿಂಟರ್ ನೇಮ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ ಸಿಸ್ಟಮ್ಗೆ ಪ್ರಿಂಟರ್ ಕನೆಕ್ಟ್ ಆಗಿದ್ರೆ ಸೊ ಇಲ್ಲಿ ಪ್ರಿಂಟರ್ ನೇಮ್ ತೋರಿಸುತ್ತೆ. ಸೊ ಆ ಪ್ರಿಂಟರ್ ನೇಮ್ ನ ಸೆಲೆಕ್ಟ್ ಮಾಡ್ಕೊಂಡು ಮೈಕ್ರೋಸಾಫ್ಟ್ ಪ್ರಿಂಟ್ PDF ಅಂತ ಕೊಡ್ತೀನಿ. ಸೊ ನಿಮ್ದು ಯಾವ್ದು ಪ್ರಿಂಟ್ಔಟ್ ನೇಮ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಪೇಪರ್ ಸೈಜ್ ಅಂತ ಇದೆ. ಫ್ಲಾಟ್ ಟು ಫೈಲ್ ಕೆಳಗಡೆ ಪೇಪರ್ ಸೈಜ್ ಅಂತ ಇದೆ. ಪೇಪರ್ ಸೈಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಕ್ಯಾಶುಯಲ್ ಆಗಿ ಯೂಸ್ ಮಾಡೋದು A4. ಓಕೆನಾ. ನಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು AutoCAD ಡ್ರಾಯಿಂಗ್ ನ ಪ್ರಿಂಟ್ಔಟ್ ತಗೋತಿರತ್ತಲ್ವಾ. ಸೊ ಇಲ್ಲಿ ನಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ನಮ್ಗೆ ಈ ತರ ಆಪ್ಷನ್ಸ್ ಬರುತ್ತೆ. ISO A4 A3 ಈ ತರ ಬರುತ್ತೆ. ಸೊ ಇದ್ರಲ್ಲಿ 210x297. ಸೊ ಇದು ಸೆಲೆಕ್ಟ್ ಮಾಡ್ತೀನಿ ನಾನು. A4 ಶೀಟ್ಸ್ ಇರುತ್ತೆ, A3 ಶೀಟ್ಸ್ ಇರುತ್ತೆ, A1 ಇರುತ್ತೆ, AO ಇರುತ್ತೆ. ಸೊ ಇದ್ರಲ್ಲಿ ಡಿಫ್ರೆಂಟ್ ಶೀಟ್ಸ್ ಇರುತ್ತೆ. A4 ಶೀಟ್ಸ್ ಡಿಫ್ರೆಂಟ್ ಅಲ್ಲಿ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಪೇಪರ್ಸ್ ಇರುತ್ತೆ. ಆ ಪೇಪರ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಮ್ಗೆ A4 ಶೀಟ್ ಅಲ್ಲಿ ಬೇಕು. ಸೊ ನಾವು A4 ಶೀಟ್ ನ A4 210x297 ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಿಂಡೋ ಅಂತ ಇದೆ. ಫ್ಲಾಟ್ ಏರಿಯಾದಲ್ಲಿ ವಿಂಡೋ. ಸೊ ಇಲ್ಲಿ ಡಿಸ್ಪ್ಲೇ ಅಂತ ಇರುತ್ತೆ. ಓಕೆನಾ. ಡಿಸ್ಪ್ಲೇ ಅಲ್ಲಿ ವಿಂಡೋನ ಸೆಲೆಕ್ಟ್ ಮಾಡ್ಕೋಬೇಕು. ವಿಂಡೋ ಅಂತ ಅಂದ್ರೆ ಒಂದು ಡ್ರಾಯಿಂಗ್ ಇದೆ. ಸೊ ಆ ಡ್ರಾಯಿಂಗ್ ಪೇಜ್ ನ ಎಲ್ಲಿಂದ ಎಲ್ಲಿವರೆಗೂ ನಮ್ಗೆ ಪ್ರಿಂಟ್ಔಟ್ ಬೇಕು. ಸೊ ಇಲ್ಲಿ ವಿಂಡೋ ಅಂತ ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ ವಿಂಡೋ ಪೇಜು ಮತ್ತೆ ಇಲ್ಲಿ ಪಕ್ಕದಲ್ಲಿ ವಿಂಡೋ ಬಾಕ್ಸ್ ಬರುತ್ತೆ. ಈ ವಿಂಡೋ ಬಾಕ್ಸ್ ನ ಸೆಲೆಕ್ಟ್ ಮಾಡಿದ್ರೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಫಸ್ಟ್ ಪಾಯಿಂಟ್ ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಪಾಯಿಂಟ್ ನ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಸೆಲೆಕ್ಟ್ ಆಗಿದೆ. ಓಕೆನಾ. ಸೊ ಇಲ್ಲಿ ಪ್ಲಾಟ್ ಸ್ಕೇಲ್ ಅಂತ ಇದೆ. ಸೊ ಇಲ್ಲಿ ಪ್ಲಾಟ್ ಸ್ಕೇಲ್ ನ ಫಿಟ್ ಟು ಪೇಪರ್ಗೆ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಸೆಂಟರ್ ದಿ ಪ್ಲಾಟ್ ಅಂದ್ರೆ ನಾವು ಮಾಡಿರೋ ಡ್ರಾಯಿಂಗು ಸೆಂಟ್ರಿಗೆ ಬರ್ಲಿಕ್ಕೆ ಸೆಂಟರ್ ದಿ ಪ್ಲಾಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಪೋರ್ಟ್ರೇಟ್ ಮೋಡಲ್ ಬೇಕು ಅಂದ್ರೆ ಪೋರ್ಟ್ರೇಟ್ ಮೋಡಲ್ ತಗೊಳ್ಳಿ. ಲ್ಯಾಂಡ್ಸ್ಕೇಪ್ ಅಲ್ಲಿ ಬೇಕು ಅಂದ್ರೆ ಲ್ಯಾಂಡ್ಸ್ಕೇಪ್ ತಗೊಳ್ಳಿ. ಪ್ಲಾಟ್ ಅಪ್ ಸೈಡ್ ಆರ್ ಡೌನ್ ಸೈಡ್ ಅಂತ ಇದೆ. ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಲ್ಯಾಂಡ್ಸ್ಕೇಪ್ ಮೋಡ್ ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಪ್ರಿವ್ಯೂ ಅಂತ ಇದೆ. ಪ್ರಿವ್ಯೂ ನ ಇಲ್ಲಿ ಪ್ರಿಂಟರ್ ನೇಮ್ ಸೆಲೆಕ್ಟ್ ಮಾಡಿಲ್ಲ. ಸೊ ಅದಕ್ಕೆ ನನಗೆ ಪ್ರಿವ್ಯೂ ತೋರಿಸ್ತಾ ಇಲ್ಲ. ಪ್ರಿಂಟರ್ ನೇಮ್ ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಪ್ರಿಂಟರ್ ನೇಮು. ಸೊ ಇಲ್ಲಿ ಈ ತರ ಪ್ರಿವ್ಯೂ ನ ತಗೊಂಡಿದ್ದೀನಿ. ಸೊ ಇದನ್ನು ಪ್ರಿವ್ಯೂ ನನಗೆ ಈ ತರ ಕಾಣಿಸುತ್ತೆ. ಇನ್ ಕೇಸ್ ಪ್ರಿವ್ಯೂ ನ ಕ್ಯಾನ್ಸಲ್ ಮಾಡ್ಬೇಕು ಮತ್ತೆ ಇಲ್ಲೆಲ್ಲ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲೋಸ್ ಪ್ರಿವ್ಯೂ ವಿಂಡೋ ಅಂತ ಇರುತ್ತೆ. ಓಕೆನಾ. ಇದನ್ನ ಸೆಲೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಸೆಟ್ ಆಗಿದೆ ಅಂತ ಅಂದಾಗ ನೀವು ಇಲ್ಲಿ ಫ್ಲಾಟ್ ಅಂತ ಕೊಟ್ರೆ ನಮ್ಗೆ ಪ್ರಿಂಟ್ಔಟ್ ಬರುತ್ತೆ. ಫ್ಲಾಟ್ ಅಂತ ಕೊಟ್ರೆ ಪ್ರಿಂಟ್ಔಟ್ ನಮ್ಗೆ ಬರುತ್ತೆ. ಸೊ ನಾನು ಇಲ್ಲಿ ಕ್ಯಾನ್ಸಲ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಮತ್ತೆ ನಾನು ಸೆಟ್ ಮಾಡ್ಕೋತೀನಿ. ಮತ್ತೆ ಇಲ್ಲಿ
ಆ ಸ್ಕ್ರೀನ್ ನ ಸೆಟ್ ಮಾಡ್ಕೋಬೇಕು ಅಂದ್ರೆ ವಿಂಡೋ ಅಲ್ಲಿ ಬರಬೇಕು. ವಿಂಡೋ ಅಲ್ಲಿ ಬಂದು ಈ ಪಾಯಿಂಟ್ ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಪ್ರಿವ್ಯೂ ನೋಡ್ತೀನಿ. ಸೊ ನನಗೆ ಮತ್ತು ಅದೇ ತರನೇ ಇದೆ. ಮತ್ತೆ ಇಲ್ಲಿ ಡೈರೆಕ್ಟ್ ಅಥವಾ ಕ್ಲೋಸ್ ಕೊಡಿ. ಸೊ ಈ ತರ ಪ್ರಿವ್ಯೂ ನ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಎಲ್ಲ ಸೆಟ್ ಆಗಿದೆ. ಸೊ ಕರೆಕ್ಟ್ ಆಗಿ ನಮ್ಗೆ ಪ್ರಿಂಟ್ಔಟ್ ಬೇಕು ಅಂದ್ರೆ ಇಲ್ಲಿ ಓಕೆ ಮಾಡ್ಬೇಕು. ಸೊ ಓಕೆ ಕೊಟ್ರೆ ನಮ್ಗೆ ಡೈರೆಕ್ಟ್ ಆಗಿ ಪ್ರಿಂಟ್ಔಟ್ ಬರುತ್ತೆ. ಲೇಔಟ್ ಪೇಜ್ ನ ಸೆಲೆಕ್ಟ್ ಮಾಡ್ತೀನಿ. ಲೇಔಟ್ ಪೇಜ್ ಅಲ್ಲಿ ಡ್ರಾಯಿಂಗ್ ಸೆಟ್ ಆಗಿದೆ. ಮತ್ತೆ ಇವಾಗ PDF ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ PDF ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ P ಮಾಡ್ತೀನಿ. ಸೊ ಇಲ್ಲಿ ನೇಮ್ ಪ್ರೀವಿಯಸ್ ಪ್ಲಾಟ್ ನ ಸೆಲೆಕ್ಟ್ ಮಾಡ್ತೀನಿ. ಪ್ರಿಂಟರ್ ಪ್ಲಾಟರ್ ಅಂತ ಇದೆ. ಇಲ್ಲಿ ನೇಮ್ ಅಲ್ಲಿ ಪ್ರಿಂಟರ್ ಪ್ಲಾಟರ್ ನೇಮ್ ಬಂದು ಡ್ರಾಯಿಂಗ್ ಟು PDF ಅಂತ ಇರುತ್ತೆ ಇಲ್ಲಿ. ಸೊ ಡ್ರಾಯಿಂಗ್ ಟು PDF ಫಾರ್ಮೆಟ್ ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಪೇಪರ್ ಸೈಜ್ ಕೇಳ್ತಿದೆ. ಪೇಪರ್ ಸೈಜ್ ಅಲ್ಲಿ ಬಂದು A4 ಶೀಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. A4 210 into 297. ಸೊ ಇಲ್ಲಿ ಸೆಲೆಕ್ಟ್ ಆಯ್ತು. ಸೊ ನೆಕ್ಸ್ಟ್ ವಿಂಡೋ ಅಲ್ಲಿ ಬಂದು ವಿಂಡೋನ ವಾಟ್ ಟು ಫ್ಲಾಟ್ ಅಂತ ಇದೆ. ಇಲ್ಲಿ ನಾನು ವಿಂಡೋನ ಸೆಲೆಕ್ಟ್ ಮಾಡ್ತೀನಿ. ವಿಂಡೋ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ನನಗೆ ಈ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ವಿಂಡೋ ಬರುತ್ತೆ. ಸೊ ಇಲ್ಲಿ PDF ನ ಸೆಲೆಕ್ಟ್ ಮಾಡ್ತೀನಿ. ಸೊ ಸ್ಕ್ರೀನ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಮತ್ತೆ ಇಲ್ಲಿ ಫಿಟ್ ಟು ಪೇಪರ್, ಸೆಂಟರ್ ದಿ ಫ್ಲಾಟ್, ಪ್ರಿವ್ಯೂ. ಸೊ ಇಲ್ಲಿ ನನಗೆ ಪ್ರಿವ್ಯೂ ನ ನೋಡ್ಕೋಬಹುದು ಈ ತರ. ನೆಕ್ಸ್ಟ್ ಓಕೆ ಅಂತ ಕೊಡ್ತೀನಿ. ಡೆಸ್ಕ್ಟಾಪ್ ಸೇವ್ ಅಂತ ಕೊಡ್ತೀನಿ. ಸೊ ಡೆಸ್ಕ್ಟಾಪ್ ಅಲ್ಲಿ ನಾನು ಇದನ್ನ ಡ್ರಾಯಿಂಗ್ ನ ಸೇವ್ ಮಾಡಿದ್ದೀನಿ. PDF ಫಾರ್ಮೆಟ್ ಅಲ್ಲಿ ಡ್ರಾಯಿಂಗು ಸೇವ್ ಆಗಿರುತ್ತೆ. ಪ್ರಿಂಟ್ಔಟ್ ನನಗೆ ಯಾವ ಫೈಲ್ ಅಲ್ಲಿ ನಾನು ಸೇವ್ ಮಾಡಿರ್ತೀನಲ್ವಾ ಆ ಫೈಲ್ ಅಲ್ಲಿ ನನಗೆ ಪ್ರಿಂಟ್ಔಟ್ ಸೇವ್ ಆಗಿರುತ್ತೆ. ಸೊ ಅದನ್ನ ನಾವು ಓಪನ್ ಮಾಡ್ಕೊಂಡು ನೋಡ್ಬೋದು. PDF ಫೈಲ್ ಓಪನ್ ಆಯ್ತು. ಸೊ ಈ ತರ ನಮ್ಗೆ PDF ಫೈಲ್ ಅಲ್ಲಿ ಬರುತ್ತೆ. ಓಕೆನಾ? ಇದು PDF ಮಾಡೋ ಫಾರ್ಮ್ಯಾಟ್. ಸೊ ನಾವು ಇಲ್ಲಿ ಪೇಜ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದೇ ತರಾನೇ ಬರುತ್ತೆ. ಸೊ ಅದನ್ನ ಪ್ರಿವ್ಯೂ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ಓಕೆನಾ? ಟುಡೇ ಇನ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.